ಮಂಡ್ಯದ ಅನ್ನದಾತರಿಗೆ ಭರ್ಜರಿ ಗುಡ್ ನ್ಯೂಸ್. ಮಂಡ್ಯ ರೈತರ ಜೀವನಾಡಿ ಮೈ ಶುಗರ್ ಕಾರ್ಖಾನೆಯಲ್ಲಿ ಮತ್ತೆ ಶುರುವಾಯಿತು ಸಕ್ಕರೆ ಗಮಲು. ಹೌದು, ಮೈ ಶುಗರ್ ಕಾರ್ಖಾನೆಯ ಬಾಯ್ಲರ್ಗೆ ಇಂದು ಅದ್ಧೂರಿಯಾಗಿ ಅಗ್ನಿಸ್ಪರ್ಶ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಮೈ ಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಹಾಗೂ ಎಂಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚಲುವರಾಯಸ್ವಾಮಿ ಸೇರಿ ಗಣ್ಯರು ಕಾರ್ಖಾನೆಯ ಕಾರ್ಯಾರಂಭಕ್ಕೆ ಅಧಿಕೃತ ಚಾಲನೆ ಕೊಟ್ಟಿದ್ದಾರೆ. ಬಾಯ್ಲರ್ ಉದ್ಘಾಟನೆ ಬೆನ್ನಲ್ಲೇ ಎ-ಮಿಲ್ಗೆ ಕಬ್ಬು ಹಾಕಿ ಟ್ರಯಲ್ ರನ್ ಮಾಡಲಾಗಿದ್ದು, ಇದೇ ಜುಲೈ 15ರಿಂದ ಪೂರ್ಣ ಪ್ರಮಾಣದಲ್ಲಿ ಕಬ್ಬು ಅರಿಯುವಿಕೆ ಶುರುವಾಗಲಿದೆ. ಈ ಬಾರಿ ಪ್ರತಿನಿತ್ಯ ಬರೋಬ್ಬರಿ 3,500 ಟನ್ ಕಬ್ಬು ಅರಿಯುವ ಟಾರ್ಗೆಟ್ ಇಡಲಾಗಿದೆ. ಕಬ್ಬು ಪೂರೈಸಿದ ಕೇವಲ 15 ದಿನದೊಳಗೆ ರೈತರ ಅಕೌಂಟ್ಗೆ ಹಣ ಜಮಾ ಆಗಲಿದೆ ಅಂತ ಅಧ್ಯಕ್ಷರು ಭರವಸೆ ನೀಡಿದ್ದಾರೆ. ನಮ್ಮ ಮೈಸೂರು ಸಕ್ಕರೆ ಕಂಪನಿಯ 26-27ನೇ ಹಂಗಾಮಿನ ಬಾಯ್ಲರ್ ಪೂಜೆಯನ್ನ ಮಾಡಿದೀವಿ. 14, 13 ಅಥವಾ 15ನೇ ತಾರೀಕು ಕಬ್ಬು ನುಡಿಸ್ತಕ್ಕಂಥ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೀವಿ. ಜೊತೆಗೆ ಸರ್ಕಾರದ ಸೂಚನೆಯಂತೆ ಕಾರ್ಖಾನೆಗಳು ಕೊಡಬೇಕಾಗಿದ್ದಂತ 50 ರೂಪಾಯಿ ಪ್ರತಿ ಟನ್ಗೆ ರೈತರಿಗೆ ಪ್ರೋತ್ಸಾಹಧನವನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ನುಡಿಸ್ತಕ್ಕಂಥ ಯಾವುದೇ ಖಾಸಗಿ ಕಾರ್ಖಾನೆಗಳು ಇವತ್ತಿನವರೆಗೂ ಕೂಡ 50 ರೂಪಾಯಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ರೈತರಿಗೆ ಮನಸ್ಸು ಮಾಡಿಲ್ಲ. ಆದ್ರೆ ಮೈಸೂರು ಸಕ್ಕರೆ ಕಂಪನಿ ಸರ್ಕಾರದ ಹಣಕಾಸಿನ ನೆರವು ಪಡೆದಲೇನೆ ತನ್ನ ಒಂದು ಅನುದಾನದಲ್ಲೇ ನಮ್ಮೆಲ್ಲ ರೈತರಿಗೆ ಇವತ್ತು ಸರಬರಾಜು ಮಾಡಿದವರು 50 ರೂಪಾಯಿ ಕೊಡ್ತಾ ಇದೆ. ಈ ಮೂಲಕ ಮಂಡ್ಯ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರಿಗೆ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ನಿಮ್ಮ ವ್ಯಾಪ್ತಿನಲ್ಲಿ ನೀವು ಸರಬರಾಜು ಮಾಡಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಂದ 50 ರೂಪಾಯಿನ ಪಡೆ ತನಕ ನೀವು ಯಾರೂ ಕೂಡ ಕಬ್ಬನ್ನ ಸರಬರಾಜು ಮಾಡಬೇಡಿ. ಒಂದ್ ವೇಳೆ ನೀವು ಸರಬರಾಜು ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ 50 ರೂಪಾಯಿ ಅವ್ರು ಕೊಡ್ತಕ್ಕಂಥ ಮನ್ಸು ಮಾಡೋದಿಲ್ಲ. ನಾವು ಸರಬರಾಜು ಮಾಡ್ಲಿಲ್ಲ ಅಂತಂದ್ರೆ ಮೈಸೂರು ಸಕ್ಕರೆ ಕಂಪನಿಯ ರೀತಿಯಲ್ಲಿ ನೀವು ಕೊಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅವರು ಸಹಕಾರ ನೀಡ್ತಾರೆ, 50 ರೂಪಾಯಿ ಪ್ರೋತ್ಸಾಹ ಧನ ನೀಡ್ತಾರೆ ಅಂತಕ್ಕಂಥ ಒಂದು ಮನವಿಯನ್ನ ನಮ್ಮೆಲ್ಲ ರೈತ ಬಾಂಧವರಿಗೆ, ಕಬ್ಬು ಬೆಳೆಗಾರರಿಗೆ ವ್ಯಕ್ತಪಡಿಸ್ತಾ ಈ 26-27ನೇ ಸಾಲಿನಲ್ಲಿ ಯಶಸ್ವಿಯಾಗಿ ಕಬ್ಬು ನುಡಿಸ್ತಕ್ಕಂಥ ಕಾರ್ಯಕ್ರಮನ ನಾವು ಮಾಡ್ತೀವಿ. ಜಿಲ್ಲೆಯ ಜನಕ್ಕೆ ಮತ್ತು ನಮ್ಮ ನಾಯಕರಿಗೆ ಜೊತೆಗೆ ಸರ್ಕಾರಕ್ಕೆ ಅತ್ಯುತ್ತಮವಾದ ಹೆಸರನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ತಮ್ಮೆಲ್ಲರ ಸಹಕಾರ ಎಂದಿನಂತೆ ಇರಲಿ ಅಂತ ಮನವಿ ಮಾಡ್ತೀವಿ. 5,44,000 ಟನ್ ಒಪ್ಪಿಗೆ ಆಗಿದೆ. ಆ ಒಪ್ಪಿಗೆ ಕಬ್ಬನ್ನ ನಾವು ಬುಧವಾರದಿಂದ ಅರಿಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಯಶಸ್ವಿಯಾಗಿ ಕಬ್ಬು ಯಾರು ಒಪ್ಪಿಗೆ ಮಾಡಿಸ್ಕೊಂಡಿದ್ದಾರೆ ಅವರೆಲ್ಲಾ ಕಬ್ಬನ್ನು ಕೂಡ ನಾವು ಹಂತವಾಗಿ ನುಡಿಸ್ತೀವಿ ಅಂತಕ್ಕಂಥ ಭರವಸೆ ನೀಡುತ್ತೇವೆ. ಅಲ್ಲದೆ ಕಳೆದ ಸಾಲಿನ 50 ರೂಪಾಯಿ ಪ್ರೋತ್ಸಾಹ ಧನದ ಚೆಕ್ ಅನ್ನು ಕೂಡ ರೈತರಿಗೆ ವಿತರಿಸಲಾಗಿದೆ. ಒಟ್ಟಿನಲ್ಲಿ ಮೈ ಶುಗರ್ ಮತ್ತೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.